ಇನ್ನು ಜಾತ್ರೆ ಶುರುವಾಗಕ್ಕೆ ಒಂದು ವಾರ ಇದೆ. ಆಲ್ರೆಡಿ ಜಾತ್ರೆ ವೈಬ್ಸ್ ಶುರುವಾಗೋಗಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ಕೊಂಡೆ. ಇವತ್ತು ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋಗೋದಿತ್ತು. ಸೊ ಹಾಗಾಗಿ ನಮ್ಮ ಮನೆಯವರೇ ನನ್ನನ್ನು ಡ್ರಾಪ್ ಮಾಡ್ಬಿಟ್ಟು ಹೊರಟರು. ಆಕ್ಚುಲಿ ಮೊನ್ನೆನೇ ಬರಬೇಕಾಗಿತ್ತು, ಆದರೆ ಸಮ್ ರೀಸನ್ಸ್ ಇಂದ ಬರೋಕ್ಕಾಗಿಲ್ಲ. ಸೊ ಹಾಗಾಗಿ ಇವತ್ತು ಮಧ್ಯಾಹ್ನನೇ ಪ್ರಾಕ್ಟೀಸ್ ಇದ್ದಿದ್ದರಿಂದ ಮಧ್ಯಾಹ್ನನೇ ಬಂದಿದ್ದಾಯ್ತು. ಆಲ್ರೆಡಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನಾನು ಕೂಡ ಮಧ್ಯ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹಂಗೆ ಪ್ರಾಕ್ಟೀಸ್ನೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವ್ರು ಬಂದ್ಮೇಲೆ ಗಾಡಿ ಹತ್ಕೊಂಡು ಮನೆ ಕಡೆ ಬಂದೆ. ಮಧ್ಯಾಹ್ನ ಊಟ ಮಾಡೋಕ್ಕಾಗಿಲ್ಲ ಅಂತ ಸ್ವಲ್ಪ ಮ್ಯಾಗಿ ಇತ್ತು ಅಂತ ಮ್ಯಾಗಿ ತಿನ್ಕೊಂಡು ಸಂಜೆಯಿಂದ ಫ್ರೆಶ್ ಅಪ್ ಆಗ್ಬಿಟ್ಟು ಊರ್ ಕಡೆ ಹೋಗೋಣ ಅಂತ ಹೊರಟ್ವಿ, ಪೂಜೆ ಮಾಡ್ಕೊಂಡು ಬರೋದಕ್ಕೆ ಅಂತ. ಇನ್ನು ಮನೆಗೆ ಹೋದ ತಕ್ಷಣ ನಾನ್ ಮಾಡೋ ಫಸ್ಟ್ ಕೆಲಸ ಅಲ್ಲಿ 2 ಚೋಟ ಮರಿಗಳಿರ್ತವೆ, ಅವನ್ನ ನೋಡಿ ಸ್ವಲ್ಪ ಹೊತ್ತು ಮುದ್ದು ಮಾಡಿ ಅದಾದ್ಮೇಲೆ ನನ್ನ ಕೆಲಸ ನೋಡ್ಕೊಂತೀನಿ. ಇನ್ನು ಮನೆಗೆ ಹೋದವಳೆ ಅವನ್ ಸ್ವಲ್ಪ ಆಟಾಡ್ಸ್ಕೊಂಡು ಹಾಗೆ ಅತ್ತೆ ಸ್ವಲ್ಪ ಜೋಳ ಎಲ್ಲ ತಂದಿಟ್ಟಿದ್ರು, ಅದರಲ್ಲಿ ಆರಿಸ್ಕೊಂಡು ನನಗೆ ಬೇಕಾಗಿರೋಷ್ಟು ತಗೊಂಡು ಹಾಗೆ ನಮ್ಮ ಮನೆಯವ್ರು ಇನ್ನೊಂದು ಕಡೆ ಪೂಜೆ ಮುಗಿಸಿದ್ರು. ಸ್ವಲ್ಪ ಹೊತ್ತು ಕೂತಿದ್ದು ಅದಾದ್ಮೇಲೆ ಮತ್ತೆ ಟೌನ್ ಕಡೆ ಬಂದ್ವಿ. ಇನ್ನು ಮನೆಗೆ ಬಂದವಳೆ ಸೀದಾ ಫಸ್ಟ್ ಫ್ರೆಶ್ ಅಪ್ ಆಗಿದ್ದಾಯ್ತು. ಇವತ್ತು ಕಾರ್ತಿಕ ಶನಿವಾರ ಆಗಿದ್ರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹಾಗೇನೆ ನಮ್ಮ ತಿಪ್ಟೂರ್ ಗಣಪತಿ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಪಲ್ಲಾರ ಮಾಡ್ಸೋಣ ಹಾಗೆ ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಹೆಸರು ಕಾಳೆಲ್ಲ ನೆನೆ ಹಾಕಿದ್ದೆ. ಇನ್ನು ಸಂಜೆ ನಮ್ಮ ಮನೆಯವರು ಹೂವು ಹಣ್ಣುಕಾಯಿ ಎಲ್ಲ ತಗೊಂಡ್ ಬಂದ್ರು. ಇನ್ನು ಇಬ್ರು ಕೂಡ ಫ್ರೆಶ್ ಅಪ್ ಆದವರು ಫಸ್ಟ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ಕಾರ್ತಿಕ ಶನಿವಾರ ಆಗಿದ್ರಿಂದ ಸ್ವಲ್ಪ ಜನ ಕೂಡ ಇದ್ರು, ಹಾಗೆ ಜಾಸ್ತಿ ಪೂಜೆಗಳು ಕೂಡ ನಡೀತಾ ಇತ್ತು. ನಾವು ಕೂಡ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ತಗೊಂಡು ಹಾಗೆ ಗುಡಿ ಸುತ್ತ ಒಂದು ಪ್ರದಕ್ಷಿಣೆ ಹಾಕೊಂಡು ಇನ್ನ ಪಲ್ಲಾರ ಎಲ್ಲ ಇಸ್ಕೊಂಡು ಅಲ್ಲೇ ಜನಗಳಿಗೆಲ್ಲ ತಿದ್ದಿ ನಾವು ಸ್ವಲ್ಪ ಮನೆಗೆ ಅಂತ ತಗೊಂಡು ಅಲ್ಲಿಂದ ಸೀದಾ ನಮ್ಮ ಮನೆಯವ್ರ ಫ್ರೆಂಡ್ ಪಾಪದು ಬರ್ಡೇ ಇತ್ತು ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲೂ ಕೂಡ ಹೋಗಿ ಸ್ವಲ್ಪ ಹೊತ್ತು ಇದ್ದು ಸೆಲೆಬ್ರೇಷನ್ ಮಾಡ್ಕೊಂಡಾದ್ಮೇಲೆ ಅಲ್ಲಿಂದ ಮತ್ತೆ ಸೀದಾ ಮನೆ ಕಡೆ ಬಂದು ಮತ್ತೆ ಪಲಾರಕ್ಕೆಲ್ಲ ರೆಡಿ ಮಾಡ್ಕೊಂಡು ಸೀದಾ ಗಣಪತಿ ಪೆಂಡಲ್ ಹತ್ರ ಹೋಗೋಣ ಅಂತ ಹೊರಟ್ವಿ. ಇನ್ನು ನಾನು ಒಂದು ಪ್ರೀವಿಯಸ್ ವ್ಲಾಗ್ ಅಲ್ಲಿ ಹೇಳಿದ್ದೆ, ಈ ಮಂತ್ 22nd and 23rd ಗಣಪತಿ ಜಾತ್ರೆ ಇರುತ್ತೆ ನಮ್ಮ ತಿಪ್ಟೂರಲ್ಲಿ ಅಂತ. ಆಲ್ರೆಡಿ ಇನ್ನು 1 ವೀಕ್ ಇದ್ದಂಕಲ್ಲೇ ನಮ್ಮ ತಿಪ್ಟೂರಲ್ಲಿ ಜಾತ್ರೆ ವೈಬ್ಸ್ ಎಲ್ಲ ಶುರು ಆಗಿದೆ. ನಮ್ಮನ್ನು ಸೇರಿ ನಮ್ಮ ತಿಪ್ಟೂರಿನ ಜನ ಅಂತೂ ಫುಲ್ ಎಕ್ಸೈಟೆಡ್ ಆಗಿ ಕಾಯ್ತಾ ಇದೀವಿ ಆ ದಿನಕ್ಕೋಸ್ಕರ. ಲಾಸ್ಟ್ ಇಯರ್ ಕೂಡ ಗಣಪತಿ ಜಾತ್ರೆ ವ್ಲಾಗ್ಸ್ ಗಳೆಲ್ಲ ಮಾಡಿದೀನಿ, ಹಾಗೆ ಯೂಟ್ಯೂಬ್ ಅಲ್ಲೂ ಕೂಡ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿದೀನಿ. ಈ ಸಲ ಕೂಡ ವ್ಲಾಗ್ ಮಾಡಕ್ಕೆ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದೀನಿ, ನೋಡೋಣ ಯಾವ ತರ ಆಗುತ್ತೆ ಅಂತ. ಇನ್ನು ನಾವು ಅಲ್ಲಿ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಹಾಗೆ ಪಲಾರನೆಲ್ಲ ಅಲ್ಲೂ ಕೂಡ ತಿದ್ಬಿಟ್ಟು ಇನ್ನು ಸೀದಾ ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ಇನ್ನು ಮನೆಗೆ ಬಂದೋಳು ಅಲ್ಲೇ ಆಂಜನೇಯ ಸ್ವಾಮಿ ಹತ್ರ ಹಾಗೆ ಗಣಪತಿ ಹತ್ರ ತಂದಿದ್ದ ಪ್ರಸಾದನ ಇಟ್ಕೊಂಡು ತಿನ್ಕೊಂಡು ಕೂತ್ಕೊಂಡೆ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.